ರಾಜ್ಯ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಲ್ಲಿ ಸಮಾವೇಶ ನಡೆಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅಂತ ಸಮಾವೇಶ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಭರವಸೆಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ. 50 ಮುಸ್ಲಿಂ ಸಂಘಟನೆಗಳಿಂದ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಸಮಾವೇಶ ನಡೆಸಲಾಗುತ್ತಿದೆ. ಸಮಾವೇಶದಲ್ಲಿ ಕಾಂಗ್ರೆಸ್ ಹೇಳಿದ್ದೇನು ಮಾಡಿದ್ದೇನು ಅನ್ನೋ ಪುಸ್ತಕ ಬಿಡುಗಡೆ ಮಾಡಲಾಗಿದೆ. ಮುಸ್ಲಿಮರ ಬಗ್ಗೆ ಕಾಂಗ್ರೆಸ್ ಮಾಡಿದ ತಪ್ಪುಗಳ ಸರಿಪಡಿಸಲು ಆಗ್ರಹಿಸಲಾಗಿದೆ. ಮುಸ್ಲಿಂ ಮೀಸಲು, ಹಿಜಾಬ್ ಬ್ಯಾನ್ ರದ್ದು, ಮತಾಂತರ ನಿಷೇಧ ಕಾಯ್ದೆ ರದ್ದು, ಗೋಹತ್ಯೆ ನಿಷೇಧ ಕಾಯ್ದೆ ರದ್ದು, ಜೊತೆಗೆ ಎಸ್ಐಆರ್ನಲ್ಲಿ ಮುಸ್ಲಿಂ ಮತ ಕೈತಪ್ಪದಂತೆ ಎಚ್ಚರ ವಹಿಸಲು ಸಮಾವೇಶದಲ್ಲಿ ಚರ್ಚಿಸಲಾಗಿದೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ 4 ರಿಂದ 5 ಮುಸ್ಲಿಂ ನಾಯಕರ ಆಯ್ಕೆಗೆ ಆಗ್ರಹಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಅನ್ನೋ ಪುಸ್ತಕವನ್ನ ಬಿಡುಗಡೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಮುಸ್ಲಿಂ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ನಿಂದಲೇ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಮಧ್ಯೆ ಶೀತಲ ಸಮರ ಶುರುವಾಗಿತ್ತು. ಟಿಕೆಟ್ ನೀಡದಕ್ಕೆ ಬಹಿರಂಗ ಮುನಿಸು ವ್ಯಕ್ತವಾಗಿತ್ತು. ಅದರ ಮುಂದುವರೆದ ಭಾಗವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಸಮಾವೇಶದ ಮೂಲಕ ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅಂತ ಹೇಳಿ ಪ್ರಮುಖ 10 ಭರವಸೆಗಳ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ ಮಾಡಲಾಗಿದೆ. ಮುಸ್ಲಿಂ ಮೀಸಲು, ಹಿಜಾಬ್ ಬ್ಯಾನ್ ರದ್ದು, ಮತಾಂತರ ನಿಷೇಧ ಕಾಯ್ದೆ, ಹೀಗೆ 10 ಪ್ರಮುಖ ಭರವಸೆಗಳ ಕುರಿತು ಮುಸ್ಲಿಂ ಮುಖಂಡರು ಸಮಾವೇಶದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ಸಮಾವೇಶಕ್ಕೂ ಮುನ್ನ ರಾಜ್ಯದ ಪ್ರಮುಖ ಮುಸ್ಲಿಂ ಸಂಘಟನೆ, ಉಲೇಮಾ, ಜಮಾತ್ ಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು ಸೇರಿ 75ಕ್ಕೂ ಹೆಚ್ಚು ಪ್ರತಿನಿಧಿಗಳು ಚರ್ಚೆ ಮಾಡಿದ್ರು. ಆ ಚರ್ಚೆ ಬಳಿಕ ಇವತ್ತು ಬೆಂಗಳೂರಿನಲ್ಲಿ ಸಮಾವೇಶ ಮಾಡಲಾಗ್ತಾ ಇದೆ. ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಸರ್ಕಾರ ಏನ್ ಹೇಳಿತ್ತು, ಏನ್ ಮಾಡಿದೆ ಅಂತ ಹೇಳಿ ಪ್ರಶ್ನೆ ಮಾಡುವ ಕೆಲಸವನ್ನ ಸಮಾವೇಶದ ಮೂಲಕ ಮುಸ್ಲಿಂ ಮುಖಂಡರು ಮಾಡ್ತಾ ಇದ್ದಾರೆ. ಈಡೇರಿದ ಹಾಗೂ ಈಡೇರದ ಭರವಸೆಗಳ ಬಗ್ಗೆ ಎಚ್ಚರಿಕೆ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ತಪ್ಪುಗಳನ್ನೇ ಸರಿಪಡಿಸ್ತೇವೆ ಅಂತ ಕಾಂಗ್ರೆಸ್ ಹೇಳಿತ್ತು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಸರಿಯಾಗಿ ನಡೆಸಿಕೊಳ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡ ಮೊಹಮ್ಮದ್ ಮಲ್ಪೆ ಕಿಡಿಕಾರಿದ್ದ. ಬಿಜೆಪಿ ಸರ್ಕಾರ ಒಂದೇ ದಿನದಲ್ಲಿ ಹಿಜಾಬ್ ಬ್ಯಾನ್ ಆದೇಶ ಮಾಡಿತು. ಸಮಾವೇಶಕ್ಕೆ 2 ದಿನ ಮುನ್ನ ಹಿಜಾಬ್ ನಿರ್ಬಂಧವನ್ನ ವಾಪಸ್ ಮಾಡಿದ್ದಿ. ಬಿಜೆಪಿಗೆ ಒಂದೇ ದಿನದಲ್ಲಿ ಮಾಡಿದ್ದನ್ನ ಬದಲಿಸೋಕೆ ನಿಮಗೆ 3 ವರ್ಷ ಬೇಕಾಯ್ತಾ ಅಂತ ಪ್ರಶ್ನಿಸಿದ್ದ. ಮುಸ್ಲಿಮರ 4% ಮೀಸಲಾತಿಯನ್ನ ಇನ್ನೂ ವಾಪಸ್ ನೀಡಿಲ್ಲ ಅಂತ ಈ ಸಮಾವೇಶದ ಮೂಲಕ ಪ್ರಶ್ನಿಸಲಾಗಿದೆ. ನಾಡಿನ ದಲಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ಮಹಿಳೆಯರು ಹೀಗೆ ಎಲ್ಲ ವರ್ಗಗಳಿಗೆ ಕೊಟ್ಟಂತೆಯೇ ಈ ನಾಡಿನ ಮುಸ್ಲಿಮರಿಗೂ ಕೆಲವೊಂದು ಆಶ್ವಾಸನೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ರಾಜ್ಯದಲ್ಲಿ ಅದರ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ತೀವ್ರ ಹಾನಿ ಉಂಟಾಗಿತ್ತು. ಸಾಮಾಜಿಕ ನ್ಯಾಯಕ್ಕೆ ಭಾರೀ ಹಿನ್ನಡೆಯಾಗಿತ್ತು. ಸಾಮಾಜಿಕ ಸಂಬಂಧಗಳು ಶಿಥಿಲಗೊಂಡಿದ್ದವು. ಸಮಾಜದ ದಮನಿತರು ಮತ್ತು ಶೋಷಿತರ ಬದುಕು ಅತ್ಯಂತ ದುಸ್ತರವಾಗಿತ್ತು. ಸರಕಾರದ ಘೋರ ಪಕ್ಷಪಾತಿ ಹಾಗೂ ಕೋಮುವಾದಿ ಧೋರಣೆಗಳಿಂದಾಗಿ ಸಮಾಜದಲ್ಲಿ ಅಶಾಂತಿ, ಅಪನಂಬಿಕೆಗಳು ವ್ಯಾಪಕವಾಗಿದ್ದವು. ವಿಶೇಷವಾಗಿ ಮುಸ್ಲಿಮರನ್ನೇ ಗುರಿಯಾಗಿಸಿ ಭಾರೀ ಹಿಂಸಾಚಾರ ಹಾಗೂ ದೌರ್ಜನ್ಯದ ಘಟನೆಗಳು ನಡೆದಿದ್ದವು. ಮುಸ್ಲಿಮರ ಅಸ್ಮಿತೆ, ಬದುಕು, ಜೀವನೋಪಾಯಗಳ ಮೇಲೆಯೂ ಯೋಜಿತ ದಾಳಿಗಳು ನಡೆದಿದ್ದವು. ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವ ಆಶ್ವಾಸನೆಗಳನ್ನು ನೀಡಿತೋ ಆ ಆಶ್ವಾಸನೆಗಳಿಂದಾಗಿ ಈ ಸಮುದಾಯದಲ್ಲಿ ಒಂದು ರೀತಿಯ ಆಶಾವಾದ ಬೆಳೆಯಿತು. ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು.
ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. ನಕಲಿ ಗೋರಕ್ಷಕರಿಗೆ, ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಲು ಮತ್ತು ಅವರನ್ನು ಲೂಟಿಗೈಯಲು ಸುವರ್ಣಾವಕಾಶ ಮಾಡಿಕೊಟ್ಟಿದೆ. ಅಂತಹ ಜನವಿರೋಧಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಭರವಸೆ ನೀಡಲಾಗಿದೆ. ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ, ಮುಸ್ಲಿಮರ ಮೇಲಿನ ಮತ್ತೊಂದು ದಾಳಿ. ರಾಜ್ಯದಲ್ಲಿ ಎಸ್ಐಆರ್ ಜಾರಿಯಾಗದಂತೆ ಕಾಂಗ್ರೆಸ್ ಸರ್ಕಾರ ತಡೆಯಲು, ಮುಸ್ಲಿಮರನ್ನ ಕಿತ್ತು ಹಾಕಲು ಎಸ್ಐಆರ್ ಅಂತ ಮುಸ್ಲಿಂ ನಾಯಕ ಮೊಹಮ್ಮದ್ ಹೇಳಿದ್ದಾರೆ. ರಾಜ್ಯದಲ್ಲಿ 13% ಮುಸ್ಲಿಂ ಜನಸಂಖ್ಯೆ ಇದೆ. ಶಾಸಕರ ಸಂಖ್ಯೆ ಕೇವಲ 9 ಇದೆ. ಮುಸ್ಲಿಮರು ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಿಲ್ಲ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮಾವೇಶದಲ್ಲಿ ಮೊಹಮ್ಮದ್ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಆರ್ ಕುರಿತು ಒಂದು ನಿರ್ಧಾರ ಕೈಗೊಂಡು ಅದು ಈ ರಾಜ್ಯದಲ್ಲಿ ಜಾರಿಯಾಗದಂತೆ ತಡೆಯಲು ಮತ್ತು ರಾಜ್ಯದ ಒಬ್ಬನೇ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿನಿಂದ ವಂಚಿತನಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. ಎಸ್ಐಆರ್ ಎಂಬುದು ಕೇಂದ್ರ ಸರ್ಕಾರ ಈ ದೇಶದ ಶೋಷಿತರು ಮತ್ತು ವಿಶೇಷವಾಗಿ ಮುಸ್ಲಿಮರ ಮೇಲೆ ನಡೆಸುತ್ತಿರುವ ಮತ್ತೊಂದು ದಾಳಿ ಎಂಬ ಬಗ್ಗೆ ಈಗ ಯಾವ ಅನುಮಾನವೂ ಉಳಿದಿಲ್ಲ. ಎಸ್ಐಆರ್ ಎಂಬುದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಬದಲಾಗಿ ಸಾಂವಿಧಾನಿಕ ಅಧಿಕಾರವೇ ಇಲ್ಲದೆ ನಡೆಸುತ್ತಿರುವ ನಾಗರಿಕತ್ವ ಪರಿಶೀಲನೆ. ಜನರ ಬಳಿ ಇಲ್ಲದ ದಾಖಲೆಗಳನ್ನು ಕೇಳಿ ಅವರ ನಾಗರಿಕತ್ವವನ್ನು ನಿರಾಕರಿಸುವ ಮತ್ತು ಮುಸ್ಲಿಮರು ದಾಖಲೆಗಳನ್ನು ತೋರಿಸಿದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಅವರನ್ನು ಹೊರದಬ್ಬಲೆಂದೇ ರೂಪಿತವಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಅದು ರದ್ದಾಗಲೇಬೇಕು. ಅದು ಜಾರಿಯಾದಲ್ಲಿ ಸರ್ಕಾರ ಕೇಳುವ ದಾಖಲೆಗಳಿಲ್ಲದ ಅರ್ಹ ಮತದಾರರು ಮತಾಧಿಕಾರವನ್ನು ಮಾತ್ರವಲ್ಲ ನಾಗರಿಕತ್ವವನ್ನೇ ಕಳೆದುಕೊಳ್ಳುವಂತಹ ಅಪಾಯವಿದೆ. ಆದ್ದರಿಂದ ರಾಜ್ಯದಲ್ಲಿ ಎಸ್ಐಆರ್ ಜಾರಿಯಾಗದಂತೆ ನೋಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಲಭ್ಯವಿರುವ ಸಾಂವಿಧಾನಿಕ ಅಧಿಕಾರ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಹಾಗೂ ಈವರೆಗಿನ ಎಸ್ಐಆರ್ ಜಾರಿಯಾದ ರಾಜ್ಯಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಆಗಿರುವ ಅನಾಹುತವನ್ನು ಸುಪ್ರೀಂ ಕೋರ್ಟಿನ ಗಮನಕ್ಕೆ ತಂದು ಚುನಾವಣಾ ಆಯೋಗವು ಕರ್ನಾಟಕವನ್ನೂ ಒಳಗೊಂಡಂತೆ ಉಳಿದ 22 ರಾಜ್ಯಗಳಲ್ಲಿ 3ನೇ ಹಂತದ ಎಸ್ಐಆರ್ ಪ್ರಕ್ರಿಯೆ ಜಾರಿ ಮಾಡದಂತೆ ಆದೇಶಿಸಬೇಕೆಂದು ಒತ್ತಡ ತರಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ. ನಿಮ್ಮ ಪಕ್ಷವನ್ನು ಈ ಸಮುದಾಯ ಒಗ್ಗಟ್ಟಾಗಿ ಬೆಂಬಲಿಸಿತು. ಆದರೆ ನಿಮ್ಮ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನು ಮತ್ತು ಬಂಧುತ್ವವನ್ನು ರಕ್ಷಿಸುವಲ್ಲಿ ತೀವ್ರ ಪ್ರಮಾಣದ ಕರ್ತವ್ಯ ಲೋಪವೆಸಗಿತ್ತು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇವೆ. ಇದು ಹೀಗೆ ಮುಂದುವರಿದಲ್ಲಿ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಂವಿಧಾನ ವಿರೋಧಿ ಶಕ್ತಿಗಳು ಮತ್ತೊಮ್ಮೆ ಮೇಲುಗೈ ಸಾಧಿಸುವುದರಲ್ಲಿ ಸಂಶಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.